ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಮಾ ಕನ್ನಡ ಲಾಗ್ ಅಂತ ಇವಾಗ ನಾನು ಹೊಸ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಉಪ್ಸಾರು ಮತ್ತು ಮುದ್ದೆ ಮಾಡಿದ್ದೀನಿ, ಅವರೆಕಾಳು ಉಪ್ಸಾರು. ಆಗಲೇ ಟೈಮ್ ಇವಾಗ ಫ್ರೆಂಡ್ಸ್ 10:30 ಮೇಲಾಗಿದೆ, 11 o'clock. ಇವಾಗ ಊಟ ಮಾಡ್ತಾಯಿದ್ದೀನಿ. ಇದು ಒಂದು ಫ್ರೆಂಡ್ ಉಪ್ಸಾರು ಭಾಳ ಈಸಿ ಆಗೋದು. ನನಗೆ ಮಾಡಬೇಕಾದ್ರೆ ಮರ್ತುಬಿಟ್ಟೆ ವೀಡಿಯೋ ಮಾಡೋದನ್ನ, ಅದಕ್ಕೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅವರೆಕಾಳು ಇದೆಯಲ್ಲ, ಅದನ್ನು 2 ವಿಷಲ್ ಕೂಗಿಸ್ಕೊಂಡು ಒಂದು ಸೌಟು ಕಾಳಿಗೆ ಎರಡೋ ಮೂರೋ ನಿಮಗೆ ಖಾರ ಎಷ್ಟು ಬೇಕಷ್ಟು ಹಸಿರು ಮೆಣಸಿಕಾಯಿನ ಬೇಯಿಸ್ಕೊಂಡು, ಹಸಿ ಬೆಳ್ಳುಳ್ಳಿ, ಹಸಿ ಜೀರಿಗೆ, ಹಸಿ ಮೆಣಸು, ಒಂಚೂರು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ರುಬ್ಬಿ ಒಗ್ಗರಣೆ ಹಾಕಿ ಒಂದು ಅರ್ಧ ಕಪ್ಪು ಮಿಲ್ಕ್ ಹಾಕಿ, ಹಾಲು, ಅದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಕೆಂಪು ರಾಗಿ ಹಿಟ್ಟು ನಾನು ತರೋದು, ಎಷ್ಟು ಚೆನ್ನಾಗೈತೆ ಅಂತ, 60 ರೂಪಾಯಿ kg. ಆಮೇಲೆ ಅದನ್ನು ಹಾಕಿ ಒಗ್ಗರಣೆಗೆ ಹಾಕಿ, ಇದು ಮತ್ತು ನಿಂಬೆಹಣ್ಣು, ಲೆಮನ್ದು ಸ್ವಲ್ಪ ರಸನ ಹಿಂಡಿ, ತುಂಬ ಟೇಸ್ಟ್ ಇರುತ್ತೆ ಇದು ಫ್ರೆಂಡ್ಸ್. ಜ್ವರ ಬಂದಿರುತ್ತಲ್ಲ ಅವ್ರಿಗಂತೂ ತುಂಬ ಟೇಸ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಉಪ್ಸಾರು ಮುದ್ದೆ. ನಾನಿವತ್ತು ಇನ್ನೂ ರೈಸ್ ಇತ್ತು, ಅದಕ್ಕೆ ಉಪ್ಸಾರು ಮುದ್ದೆನೇ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ನಿಮಿಷ, ಇನ್ನು ನೋಡಿ ರೈಸ್ ಎಷ್ಟಿದೆ ತೋರಿಸ್ತೀನಿ. ಇವಾಗ ಸಾಯಂಕಾಲ ಬಂದು ಮಾಡಿದೆ ನಾನು ರೈಸು. ಇನ್ನೂ ಅಷ್ಟು ರೈಸ್ ಇದೆ, ಅಷ್ಟು ರೈಸ್ ನಿಮಗೆ ಖಾಲಿ ಆಗೋಲ್ಲ. ಕಾಳು ನೋಡಿ ನೆನೆಸಿ ಹಾಕಿದ್ದೀನಿ ಬೆಳಗ್ಗೆಗೆ, ಕಾಬೂಲ್ ಕಡಲೆಕಾಳು, ಮಾರ್ನಿಂಗ್ಗೆ. ಇದು ಸಾಂಬಾರು ಚಿಕ್ಕ ಕುಕ್ಕರಲ್ಲೇ ಮಾಡಿದೆ ಒನ್ ಟೈಮಿಗೆ. ಇದು ಜ್ವರ ಬಂದಿರೋರಿಗೆ ತುಂಬ ಆಮೇಲೆ ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ಥರನೂ ನೀವು ರುಬ್ಬಾಕ್ಬೋದು. ಈ ಕಾಳೆಲ್ಲ ಬೇಯಿಸ್ಕೊತೀರಲ್ಲ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು, ಆಮೇಲೆ ಒಂದು ಸೌಟ್ ಕಾಳು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿ ಹಾಕಿದ್ರೆ ಅದು ಇನ್ನೂ ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪ ಒನ್ ಟೈಮ್ಗಲ್ವ ಅಂತ ಎಲ್ಲ ಹಸಿದೆ ಹಾಕಿ ನೋಡಿ. ನನ್ನ ಮಗಳಿಗೆ ಸಣ್ಣ ಮುದ್ದೆ ಇಕ್ಕಿದ್ದೀನಿ, ಅವಳು ಅಷ್ಟೇ ತಿನ್ನೋದು, ನಾನು ಇದು ಇಟ್ಕೊಂಡಿದ್ದೀನಿ ಮುದ್ದೆನ. ಅದಕ್ಕೆ ಇವತ್ತು ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಾನು ಒಂದು ವೀಕಿಂದ ಮುದ್ದೆನೇ ಮಾಡಿರಲಿಲ್ಲ, ಅದಕ್ಕೋಸ್ಕರ ಮುದ್ದೆ ಅವರೆಕಾಳು ಉಪ್ಸಾರು. ಇವಾಗ ಲೇಟಾಗಿ ಊಟ ಮಾಡ್ತಾಯಿದ್ದೀವಿ, ಯಾಕಂದರೆ ನಾವು ಬಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಬಟ್ಟೆ ವಾಶ್ ಮಾಡಬೇಕು ಇನ್ನು. ಇವಾಗ ಊಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ದೆಲ್ಲರದ್ದು ಊಟ ಆಯಿತಾ? ಊಟ ಆಗಿರುತ್ತೆ ಅನ್ಕೋತೀನಿ ಈ ಟೈಮ್ಗೆ. ನಾವಂದರೆ ಕೆಲ್ಸಕ್ಕೆ ಹೋಗೋರಲ್ವ, ಒಂದೊಂದು ದಿವಸ ಲೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.